ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ ಭೂಗೋಳದ ಪರಿಚಯ ನಮ್ಮ ಯೂಟ್ಯೂಬ್ ಚಾನೆಲ್ ಇಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಅಭ್ಯರ್ಥಿಗಳ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಇಂದ ಹೊಸದಾಗಿ ಭೂಗೋಳದ ಪರಿಚಯ ಕ್ಲಾಸ್ಗಳನ್ನ ನಾವು ಪ್ರಾರಂಭ ಮಾಡ್ತಿದ್ವಿ. ಅದು ವಿಶೇಷವಾಗಿ ಏನಪ್ಪಾ ಅಂದ್ರ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ನೆಕ್ಸ್ಟ್ ಏನಪ್ಪಾ ಅಂದ್ರ ಪ್ರಪಂಚದ ಭೂಗೋಳಶಾಸ್ತ್ರ. ಇಷ್ಟೆಲ್ಲ ಭೂಗೋಳಶಾಸ್ತ್ರದಲ್ಲಿ ವಿಷಯಗಳು ಬರ್ತಾವ. ಅದರಲ್ಲಿ ಪ್ರಾಥಮಿಕ ಹಂತದಲ್ಲಿ ಏನಪ್ಪಾ ಅಂದ್ರ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಅದು ಏನಪ್ಪಾ ಅಂದ್ರ ಚಾಪ್ಟರ್ ವೈಸ್ ಮತ್ ನಮಗೆ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಕುರಿತು ನಾವ್ ಏನ್ ಮಾಡೋಣ ಅಂದ್ರೆ ಅಧ್ಯಯನ ಮಾಡೋಣ. ಇಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಏನಪ್ಪಾ ಅಂದ್ರ ಚಾಪ್ಟರ್ ವೈಸ್ ನಿಮ್ಗ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿಕೊಡುವಂತ ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಮಾಡ್ತಿದ್ವಿ. ಇವತ್ತ ಭೂಗೋಳಶಾಸ್ತ್ರದ ಪರಿಚಯ ಕ್ಲಾಸ್ ನಂಬರ್ 1 ಗೆ ಏನಪ್ಪಾ ಅಂದ್ರ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ತರಗತಿಯನ್ನು ಏನಪ್ಪಾ ಅಂದ್ರ ಇವತ್ತು ಪ್ರಾರಂಭ ಮಾಡೋಣ. ನೋಡ್ರಿ, ಭೂಗೋಳದ ಪರಿಚಯ ಅಂತ ಪ್ರಥಮದಲ್ಲಿ ಬರುವುದೇನಪ್ಪ ಅಂದ್ರ ಭೂಗೋಳದ ಪರಿಚಯ. ಅದುವಾಗಿ ಭೂಗೋಳಶಾಸ್ತ್ರ ಶಬ್ದದ ಅರ್ಥವನ್ನ ಏನು ಅಂದ್ರ ಅಧ್ಯಯನ ಮಾಡಿ. ನೋಡ್ರಿ, ನಾವು ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಇದನ್ನ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಅದೇ ಆಂಗ್ಲ ಭಾಷೆಯಲ್ಲಿ ಏನ್ ಕರಿತೀವಿ ಅಂದ್ರ ಜಿಯೋಗ್ರಫಿ ಅಂತ ಕರಿತೀವಿ. ಆಂಗ್ಲ ಭಾಷೆ ಒಳಗೆ ಏನಂತ ಕರಿತೀವಿ? ಜಿಯೋಗ್ರಫಿ ಅಂತ ಕರಿತೀವಿ. ಈ ಜಿಯೋಗ್ರಫಿ ಮೂಲತಃ ಯಾವ ಭಾಷೆಯಿಂದ ಬಂದದಪ್ಪ ಅಂದ್ರ ಈ ಆಂಗ್ಲ ಭಾಷೆಯ ಈ ಜಿಯೋಗ್ರಫಿ ಪದ ಮೂಲತಃ ಯಾವ ಭಾಷೆಯಿಂದ ಬಂದದಂದ್ರ ಗ್ರೀಕ್ ಭಾಷೆಯಿಂದ ಬಂದದ. ಗ್ರೀಕ್ ಭಾಷೆ 2 ಪದಗಳಿಂದ ಸಂಯೋಜನೆಗೊಂಡದ. ಈ ಜಿಯೋಗ್ರಫಿ ಪದ ಗ್ರೀಕ್ ಭಾಷೆ 2 ಪದಗಳಿಂದ ಉತ್ಪತ್ತಿ ಆಗ್ಯದ. ಅದರಲ್ಲಿ ಮೊದಲನೇ ಬಂದು ಜಿಯೋ ಅಂತ ಬರ್ತದ. ಯಾವುದು ಬರ್ತದ? ಜಿಯೋ ಅಂತ ಬರ್ತದ. ಈ ಜಿಯೋ ಅಂದ್ರೆ ಏನಪ್ಪಾ ಅಂದ್ರ ಭೂಮಿ ಅಂತ ಅರ್ಥ ಕೊಡ್ತದ. ಜಿಯೋ ಅಂದ್ರೆ ಏನಂತ ಅರ್ಥ ಕೊಡ್ತದ? ಭೂಮಿ ಅಂತ ಅರ್ಥ ಕೊಡ್ತದ. ಇನ್ನ ಗ್ರಾಫಿಯಾ ಇನ್ನೇನಪ್ಪಾ ಅಂದ್ರ ಗ್ರಾಫಿಯಾ ಅಥವಾ ಗ್ರಾಫೋಸ್ ಅಂತ ಕರಿತಾರೆ. ಗ್ರಾಫಿಯಾ ಅಥವಾ ಗ್ರಾಫೋಸ್. ಗ್ರಾಫಿ ಅಂದ್ರೆ ವಿವರಣೆ ಅಂತ ಅರ್ಥ ಕೊಡ್ತದ. ಗ್ರಾಫಿ ಅಂದ್ರೆ ಏನು? ವಿವರಣೆ ಅಂತ ಅರ್ಥ ಕೊಡ್ತದ. ವಿವರಣೆ ಅಥವಾ ಅಧ್ಯಯನ ಅಂತ ಅರ್ಥ ಕೊಡ್ತದ. ಈ ಜಿಯೋಗ್ರಫಿಯ ಪದದ ಮೂಲ ಅರ್ಥವನ್ನ ನಾವು ನೋಡಿದಾಗ ಭೂಮಿಯ ಕುರಿತು ಯಾವುದನ್ನ ಅಧ್ಯಯನ ಮಾಡ್ತೀವಲ್ಲ ಅದನ್ನೇ ನಾವು ಏನಂತಂದ್ರ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಭೂಮಿಯ ಕುರಿತು ಅಧ್ಯಯನ ಮಾಡೋದು ಭೂಗೋಳಶಾಸ್ತ್ರ ಅಂದ್ರೆ ಏನು? ಭೂಮಿಯ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಿ ಅಂದ್ರ ಭೂಗೋಳಶಾಸ್ತ್ರ ಅಂತೀವಿ. ಭೂಮಿಯ ಭೂಸ್ವರೂಪಗಳಾಗಿರ್ಬೋದು. ಭೂಮಿಯ ಭೂಸ್ವರೂಪ ಸಾಕಷ್ಟು ಅದಾವ. ಪ್ರಸ್ಥ ಭೂಮಿಗಳಾಗಿರ್ಬೋದು. ಭೂಮಿಯ ಭೂಸ್ವರೂಪಗಳು ನೋಡಿದಂದ್ರ ಸಾಕಷ್ಟು ಅದಾವ. ಅದು ವಿಶೇಷವಾಗಿ ಏನಪ್ಪಾ ಅಂದ್ರ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅವುಗಳನ್ನ ಅಧ್ಯಯನ ಮಾಡ್ತೀವಿ. ಪ್ರಸ್ಥ ಭೂಮಿ ಆಗಿರ್ಬೋದು, ಸಾಗರ ಆಗಿರ್ಬೋದು, ನೆಕ್ಸ್ಟ್ ಸಮುದ್ರ ಆಗಿರ್ಬೋದು. ಏನು? ಸಮುದ್ರ ಆಗಿರ್ಬೋದು, ಕರಾವಳಿ ತೀರ ಆಗಿರ್ಬೋದು. ನೆಕ್ಸ್ಟ್ ಮರುಭೂಮಿ ಆಗಿರ್ಬೋದು. ಇದು ವಿಶೇಷವಾಗಿ ಅಂದ್ರೆ ವಾಯುಗೋಳ. ಯಾವ ಗೋಳ? ವಾಯುಗೋಳ. ನೆಕ್ಸ್ಟ್ ಶಿಲಾಗೋಳ. ನೆಕ್ಸ್ಟ್ ಜಲಗೋಳ. ನೋಡ್ರಿ, ಇವೆಲ್ಲವೂ ಏನಪ್ಪಾ ಅಂದ್ರ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಸಾಕಷ್ಟು ವಿಷಯಗಳು ಭೂಸ್ವರೂಪಗಳಂದ್ರ ಭೂಮಿಯಲ್ಲಿರುವಂತ ಎಲ್ಲಾ ಅಂಶಗಳನ್ನು ಒಳಗೊಂಡಿರ್ತದ. ಮಣ್ಣಾಗಿರ್ಬೋದು, ಕಲ್ಲಾಗಿರ್ಬೋದು, ಮರ ಆಗಿರ್ಬೋದು, ಸಸ್ಯವರ್ಗ, ಪ್ರಾಣಿ ವರ್ಗ, ಹವಾಮಾನ, ವಾಯುಗುಣ ಇತ್ಯಾದಿ ಎಲ್ಲಾ ಅಂಶಗಳು ಏನಪ್ಪಾ ಅಂದ್ರ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಬರ್ತಾವ. ಇವುಗಳೆಲ್ಲವನ್ನು ಕುರಿತು ಅಧ್ಯಯನ ಮಾಡುವುದೇನೆ ನಾವ್ ಏನಂತೀವಿ ಅಂದ್ರ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ನೋಡ್ರಿ, ಇನ್ನೇನ್ ನೆನಪಿಟ್ಟುಕೋರಿ, ಈ ಭೂಗೋಳಶಾಸ್ತ್ರ ಎಂಬ ಪದ ಆಂಗ್ಲ ಭಾಷೆ ಜಿಯೋಗ್ರಫಿ ಎಂಬ ಪದದಿಂದ ಬಂದದ. ಈ ಜಿಯೋಗ್ರಫಿ ಎಂಬ ಪದ ಮೂಲತಃ ಯಾವ ಭಾಷೆಯಿಂದ ಬಂದದಂದ್ರ ಗ್ರೀಕ್ ಭಾಷೆಯಿಂದ ಬಂದದ. ಮೂಲತಃ ಯಾವ ಭಾಷೆಯಿಂದ ಬಂದದ? ಅದು ಗ್ರೀಕ್ ಭಾಷೆಯಿಂದ ಬಂದದ. ಗ್ರೀಕ್ ಭಾಷೆ ಇದರ ಅರ್ಥವನ್ನು ನೋಡಿದಾಗ ಜಿಯೋ ಎಂಬ ಪದ ಇದರ ಅರ್ಥ ಭೂಮಿ ಅಂತ ಅರ್ಥ ಕೊಡ್ತದ. ಗ್ರಾಫಿಯಾ ಅಥವಾ ಗ್ರಾಫೋಸ್ ಅನ್ನೋದು ವಿವರಣೆ ಅಥವಾ ಅಧ್ಯಯನ ಅಂತ ಕೊಡ್ತದ. ಯಾವುದು ಭೂಮಿಯ ಬಗ್ಗೆ ಅಧ್ಯಯನ ಮಾಡ್ತದಲ್ಲ ಅದನ್ನೇ ನಾವ್ ಏನಂತೀವಿ ಅಂದ್ರ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಭೂಮಿ ಬಗ್ಗೆ ಯಾವ್ದು ಅಧ್ಯಯನ ಮಾಡ್ತದಲ್ಲ ಅದೇ ನಾವ್ ಏನಂತೀವಿ ಅಂದ್ರ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಭೂಮಿಯ ಸ್ವರೂಪಗಳನ್ನು ನೋಡಿದಾಗ ಪ್ರಸ್ಥ ಭೂಮಿ ಆಗಿರ್ಬೋದು, ಸಾಗರ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಕರಾವಳಿ ತೀರ ಆಗಿರ್ಬೋದು, ಮರುಭೂಮಿ ಆಗಿರ್ಬೋದು, ಭೂಮಿಯಲ್ಲಿ ಬರುವಂತ ವಾಯುಗಳಾಗಿರ್ಬೋದು, ಶಿಲಾಗಳಾಗಿರ್ಬೋದು, ಜಲಗಳಾಗಿರ್ಬೋದು, ಜೀವಗಳಾಗಿರ್ಬೋದು, ಇವೆಲ್ಲ ಅಂಶಗಳನ್ನ ಯಾವ್ದು ಅಧ್ಯಯನ ಮಾಡ್ತದಲ್ಲ ಅದನ್ನೇ ನಾವ್ ಏನಂತೀವಪ್ಪ ಅಂದ್ರ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಇಂಥ ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊದಲಿಗೆ ಬಳಕೆ ಮಾಡಿದವ್ರು ಯಾರು? ಈ ಭೂಗೋಳಶಾಸ್ತ್ರ ಎಂಬ ಪದ ಯಾವ ಶಾಸ್ತ್ರ?
ಈ ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊದಲಿಗೆ ಬಳಕೆ ಮಾಡಿದವ್ರು ಯಾರಂದ್ರೆ ಎರ್ಟಾಸ್ಥಾನಿಸ್ ಅಂತ ಬರ್ತಾರ. ಯಾವ ಸ್ಥಾನಿಸ್ ಬರ್ತಾನ? ಎರ್ಟಾಸ್ಥಾನಿಸ್ ಅಂತ ಬರ್ತಾನ. ಈತನನ್ನ ನಾವೇನಂತ ಕರಿತೀವಿ ಅಂದ್ರ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈತನ ನಾವ್ ಏನಂತ ಕರಿತೀವಿ ಅಂದ್ರ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರನ್ನ ನಾವು ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ? ಎರ್ಟಾಸ್ಥಾನಿಸ್ತನನ್ನ ನಾವ್ ಏನಂತ ಕರಿತೀವಿ ಅಂದ್ರ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈತ ಯಾವ ದೇಶದವ ಅಂದ್ರ ಗ್ರೀಕ್ ದೇಶದವ. ಯಾವ ದೇಶದವ? ಗ್ರೀಕ್ ದೇಶದವ. ಎರ್ಟಾಸ್ಥಾನಿಸ್ತನನ್ನು ಯಾಕೆ ನಾವು ಭೂಗೋಳಶಾಸ್ತ್ರ ಪಿತಾಮಹ ಅಂತ ಕರಿತೀವಿ? ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊದಲು ಬಾರಿಗೆ ಆತ ಬಳಕೆ ಮಾಡಿದ. ಅದ್ರ ಸಲುವಾಗಿ ನಾವು ಏನಂತ ಕರಿತೀವಿ ಆತನಿಗೆ? ಭೂಗೋಳಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಮತ್ತೆ ಪ್ರಾಚೀನ ಭೂಗೋಳಶಾಸ್ತ್ರ ಪಿತಾಮಹ ಯಾರಂದ್ರು ಎರ್ಟಾಸ್ಥಾನಿಸ್ ಬರ್ತಾನ. ಇಲ್ಲ ಐತೋಡವ್ರು ಫೋಟೋಗ. ಇವ್ರಿ ಏನಪ್ಪಾ ಅಂದ್ರೆ ಎರ್ಟಾಸ್ಥಾನಿಸ್. ಈತ ಗ್ರೀಕ್ ದೇಶದವ ಇದ್ದ. ಯಾವ ದೇಶದವ ಈತ? ಗ್ರೀಕ್ ದೇಶದವ. ಈತನ ನಾವು ಭೂಗೋಳಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ ಉತ್ತರನ್ನ? ಭೂಗೋಳಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಹಂಗಾದ್ರ ಆಧುನಿಕ ಭೂಗೋಳಶಾಸ್ತ್ರ ಪಿತಾಮಹ ಯಾರು? ನೋಡ್ರಿ, ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಯಾರಂದ್ರ ನೋಡ್ರಿ, ಆಧುನಿಕ ಭೂಗೋಳಶಾಸ್ತ್ರ ಪಿತಾಮಹ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರ ಅಲೆಕ್ಸಾಂಡರ್. ಯಾರಿಗೆ ಕರಿತೀವಿ? ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅಂತ. ಯಾರಿಗೆ ಕರಿತೀವಿ? ಅಲೆಕ್ಸಾಂಡರ್ ವಾನ್ ಅಂಬಲ್ಟ್ ಅವ್ರಿಗೆ ಏನಪ್ಪಾ ಅಂದ್ರ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇಲ್ಲದರ ಇವ್ರೇ ಅಲೆಕ್ಸಾಂಡರ್ ವಾನ್ ಅಂಬಲ್ಟ್. ಇವ್ರು ಯಾವ ದೇಶದವ್ರಪ್ಪ ಅಂದ್ರೆ ಜರ್ಮನ್ ದೇಶದವರು. ಯಾವ ದೇಶದವರು ಇವರು? ಜರ್ಮನ್ ದೇಶದವರು. ಇನ್ನ ಭಾರತದ ಭೂಗೋಳಶಾಸ್ತ್ರ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಭಾರತದ ಭೂಗೋಳಶಾಸ್ತ್ರ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಇಲ್ಲಿ ನೋಡ್ರಿ, ಇಲ್ಲದಾರ ನೋಡ್ರಿ ಇವ್ರೇ. ಇವ್ರ ಹೆಸರು ಏನಪ್ಪಾ ಅಂದ್ರ ಇಲ್ಲದಾರಲ್ಲ, ಇವ್ರೇ ಭಾರತದ ಭೂಗೋಳಶಾಸ್ತ್ರ ಪಿತಾಮಹ. ಇವ್ರ ಹೆಸರು ಏನಪ್ಪಾ ಅಂದ್ರ ಜೇಮ್ಸ್ ರೆನ್ನಲ್ ಅಂತ. ಇವ್ರ ಹೆಸರು ಏನು? ಜೇಮ್ಸ್ ರೆನ್ನಲ್ ಅಂತ ಕರಿತೀವಿ. ಇವ್ರು ಜೇಮ್ಸ್ ರೆನ್ನಲ್ ಅವ್ರನ್ನ ಏನಂತ ಕರಿತೀವಿ ಅಂದ್ರ ಭಾರತದ ಭೂಗೋಳಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಇನ್ನೇಮ್ ರಿಪೀಟ್ ಮಾಡ್ತೀನಿ ನೋಡ್ರಿ. ಭೂಗೋಳಶಾಸ್ತ್ರ ಪಿತಾಮಹ, ಪ್ರಾಚೀನ ಭೂಗೋಳಶಾಸ್ತ್ರ ಪಿತಾಮಹ ಯಾರಂದ್ರೆ ಎರ್ಟಾಸ್ಥಾನಿಸ್ ಬರ್ತಾರ. ಆಧುನಿಕ ಭೂಗೋಳಶಾಸ್ತ್ರ ಪಿತಾಮಹ ಅಂದ್ರೆ ಯಾರು ಬರ್ತಾರ ಅಂದ್ರ ಅಲೆಕ್ಸಾಂಡರ್ ವಾನ್ ಅಂಬಲ್ಟ್ ಬರ್ತಾರ. ಆತ ಯಾವ ದೇಶದವರು ಅಂದ್ರೆ ಜರ್ಮನ್ ದೇಶದವರು. ನೆಕ್ಸ್ಟ್ ಭಾರತದ ಭೂಗೋಳಶಾಸ್ತ್ರ ಪಿತಾಮಹ ಅಂತ ಯಾರಿಗೆ ಕೊಡ್ತಾರೆ? ಜೇಮ್ಸ್ ರೆನ್ನಲ್ ಅವ್ರಿಗೆ ಕರಿತೀವಿ. ಇವ್ರು ಯಾವ ದೇಶದವರು ಅಂದ್ರ ಇಂಗ್ಲೆಂಡ್ ದೇಶದವ್ರು. UK ಅಂದ್ರ ಯಾವ ದೇಶದವ್ರು ಇವತ್ತ? ಮೂಲತಃ ಅಂದ್ರ ಇಂಗ್ಲೆಂಡ್ ದವರು. ಯಾವ್ದು? ಇಂಗ್ಲೆಂಡ್ ದವ್ರು ಏನಪ್ಪಾ ಅಂದ್ರ ಜೇಮ್ಸ್ ರೆನ್ನಲ್ ಆಗಿದ್ರು. ಅವ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರ ಭಾರತದ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಏನಪ್ಪಾ ಅಂದ್ರ ಕರಿತೀವಿ. ಇನ್ನ ಎರ್ಟಾಸ್ಥಾನಿಸ್ತರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೋಡಿದೆ ಅಂದ್ರ ಇವ್ರ ಬಗ್ಗೆ ಆಲ್ರೆಡಿ ಏನಪ್ಪಾ ಅಂದ್ರ ತಿಳ್ಕೊಂಡಿದ್ರಿ ಸ್ವಲ್ಪ. ಇವ್ರು ಭೂಗೋಳಶಾಸ್ತ್ರ ಪಿತಾಮಹ ತಿಳ್ಕೊಂಡ್ರಿ. ಇವ್ರು ಗ್ರೀಕ್ ದೇಶದವ್ರು ಅನ್ನೋದು ಏನಪ್ಪಾ ಅಂದ್ರ ತಿಳ್ಕೊಂಡ್ರಿ. ಇವ್ರೇನು? ಗ್ರೀಕ್ ದೇಶದವ್ರು ಅನ್ನೋದು ಏನಪ್ಪಾ ಅಂತ ತಿಳ್ಕೊಂಡ್ರಿ. ನೋಡ್ರಿ, ಇವ್ರು ಮೊದಲು ಬಾರಿಗೆ ಏನಪ್ಪಾ ಅಂದ್ರ ಪ್ರಪಂಚದ ನಕ್ಷೆಯನ್ನು ತಯಾರಿಸಿದ್ರು. ಕೇಳ್ತ ನಮಗ್ ಪ್ರಶ್ನೆ ಏನ್ ಕೇಳ್ತಂದ್ರ ಪ್ರಪಂಚದಲ್ಲಿ ಮೊದಲು ಬಾರಿಗೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಕ್ಷೆಯನ್ನು ತಯಾರಿಸಿದವರು ಯಾರು ಅಂತ ಕೇಳ್ಬೋದು. ಮೊದಲ ಬಾರಿಗೆ ನಕ್ಷೆಯನ್ನು ತಯಾರಿಸಿದವರು ಏನ್ ತಯಾರಿಸಿದ್ರು? ನಕ್ಷೆಯನ್ನು ತಯಾರಿಸಿದವರು ಯಾರಂದ್ರ ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಕ್ಷೆಯನ್ನು ತಯಾರಿಸಿದ ಎರ್ಟಾಸ್ಥಾನಿಸ್ ಅವರು ಬರ್ತಾರ. ನೆಕ್ಸ್ಟ್ ಇವ್ರದೊಂದು ವಿಶೇಷವಾದ ಸಾಧನೆ ನೋಡ್ರಿ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಕ್ಷೆಯನ್ನು ತಯಾರಿಸಿದವರು ಯಾರಂದ್ರ ಎರ್ಟಾಸ್ಥಾನಿಸ್ ಬರ್ತಾರ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನ್ ನೋಡ್ರಿ, ಈತ ಏನ್ ಮಾಡ್ತಾನಪ್ಪ ಅಂದ್ರ ಭೂಮಿ ಏನು ಈತ ಏನ್ ಮಾಡ್ತಾನಪ್ಪ ಅಂದ್ರ ಭೂಮಿ ವೈಟ್ ನೋಡ್ರಿ, ಈತ ಏನ್ ಮಾಡ್ತಾನಪ್ಪ ಅಂದ್ರ ಈತನು ಭೂಮಿ ನೆಕ್ಸ್ಟ್ ಸೂರ್ಯ, ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ದೂರವನ್ನ ಆತ ಕಂಡುಹಿಡಿದ. ನೋಡ್ರಿ, ಸೂರ್ಯನು ಮತ್ತು ಭೂಮಿಯ ಮಧ್ಯೆ ಇರುವ ಅಂತರ ಎಷ್ಟಿದೆ ಅನ್ನೋದು ಈತ ಮೊದಲು ಬಾರಿಗೆ ಯಾರು ಕಂಡುಹಿಡಿದ್ರು ಅಂದ್ರ ಎರ್ಟಾಸ್ಥಾನಿಸ್ ಕಂಡುಹಿಡಿದ. ಇನ್ನೊಂದು ನೋಡ್ರಿ, ಇನ್ನೊಂದು ಪಾಯಿಂಟ್ ನೋಡ್ರಿ. ಒಂದು ರೇಖಾಂಶ ಅಕ್ಷಾಂಶ ಅಂತ ಬರ್ತಾವ. ಏನ್ ಬರ್ತಾವ? ರೇಖಾಂಶ ಅಕ್ಷಾಂಶಗಳಂತ ಬರ್ತಾವ. ಇವುಗಳ ಬಗ್ಗೆ ಮುಂದಿನ ತರಗತಿ ಒಳಗೆ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ತಿಳ್ಕೊಂಡ್ ಬರ್ತಾವ ಇವು. ಇವುಗಳ ವ್ಯವಸ್ಥೆಯನ್ನು ಮೊದಲು ಬಾರಿಗೆ ಪ್ರತಿಪಾದಿಸಿದವರು ಇವರು.
ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಮೊದಲು ಬಾರಿಗೆ ಯಾರು ಪ್ರತಿಪಾದಿಸಿದ್ರಪ್ಪ ಅಂದ್ರೆ ಎಟೋಸ್ಥಾನಿಸ್ ಏನಪ್ಪ ಅಂದ್ರೆ ಪ್ರತಿಪಾದಿಸ್ತಾನ. ಹಾ ಇನ್ನೊಂದ್ ನೋಡ್ರಿ ಈತನ ಲೀಫ್ ಡೇ ಅನ್ನ ಕಂಡುಹಿಡಿತಾನೆ ಈತ. ಯಾವ ಡೇ ಅನ್ನ ಕಂಡುಹಿಡಿತಾನ? ಲೀಫ್ ಡೇ ಅಂದ್ರ ಅಧಿಕ ದಿನವನ್ನ ಕಂಡುಹಿಡಿತಾನ. ಲೀಫ್ ಇಯರ್ ಅಂತ ನೀವೆಲ್ಲರೂ ಕೇಳಿರ್ತೀರಿ. ಲೀಫ್ ಇಯರ್ ಅಂದ್ರ ನೋಡ್ರಿ, ಲೀಫ್ ಇಯರ್ ಅಂತ ಎಲ್ಲರೂ ಕೇಳಿರ್ತೀರಿ, ಅಂದ್ರ ಅಧಿಕ ವರ್ಷ ಅಂತ. ಯಾವ ರೀತಿ ಅಧಿಕ ವರ್ಷ ಐತಲ್ಲ ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ಲೀಫ್ ಡೇ. ಈ ಲೀಫ್ ಡೇ ಅನ್ನ ಯಾರು ಕಂಡುಹಿಡಿದಂದ್ರ ಎರಾಟೋಸ್ಥೆನೀಸ್ ಅವ್ರು ಕಂಡುಹಿಡಿದ್ರು. ಯಾರು ಕಂಡುಹಿಡಿದ್ರು? ಎರಾಟೋಸ್ಥೆನೀಸ್ ಅನ್ನು ಕಂಡುಹಿಡಿದ್ರು. ಇನ್ನೊಂದು ನೋಡ್ರಿ, ಇನ್ನೊಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ನೋಡ್ರಿ. ಈತ ಮೊದಲು ಬಾರಿಗೆ ಏನ್ ಮಾಡಿದಂದ್ರ ಭೂಮಿಯ ವ್ಯಾಸವನ್ನ ಕಂಡುಹಿಡಿದ. ಯಾವುದರ ವ್ಯಾಸ ಕಂಡುಹಿಡಿದ? ಭೂಮಿಯ ವ್ಯಾಸವನ್ನ ಏನಪ್ಪ ಅಂದ್ರೆ ಈತ ಕಂಡುಹಿಡಿದ. ಏನ್ ಕಂಡುಹಿಡಿದ ಈತ? ಭೂಮಿಯ ವ್ಯಾಸವನ್ನ ಏನಪ್ಪಾ ಅಂದ್ರ ಮೊದಲು ಬಾರಿಗೆ ಏನಪ್ಪಾ ಅಂದ್ರ ಕಂಡುಹಿಡಿದ. ನೆಕ್ಸ್ಟ್ ಭೂ ಅಕ್ಷದ ವಾಲುವಿಕೆ. ನಾವು ಭೂಮಿಯ ಸಂಪೂರ್ಣ ಭಾಗವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ, ನಾವು ಕೇವಲ ಅರ್ಧ ಭಾಗವನ್ನು ಮಾತ್ರ ನೋಡ್ತೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ಭೂ ಅಕ್ಷದ ವಾಲುವಿಕೆ ಅಂತ ಈತ ಮೊದಲು ಬಾರಿಗೆ ತಿಳಿಸಿದ. ಭೂ ಅಕ್ಷದ ವಾಲುವಿಕೆಯನ್ನು ಮೊದಲು ಬಾರಿಗೆ ಯಾರು ಕಂಡುಹಿಡಿದಾರಂದ್ರ ಎರಾಟೋಸ್ಥೆನೀಸ್ ಅನ್ನು ಕಂಡುಹಿಡಿದ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ಭೂ ಅಕ್ಷದ ಬಗ್ಗೆ ಭೂ ಅಕ್ಷದ ವಾಲುವಿಕೆ ಬಗ್ಗೆ ಏನ್ ಮಾಡಿದಾರಪ್ಪ ಅಂದ್ರ ಪ್ರಶ್ನೆ ಕೇಳಿದಾರ. ನೋಡ್ರಿ, ಎರಾಟೋಸ್ಥೆನೀಸ್ ಬಗ್ಗೆ ನಾವು ಇನ್ನೊಮ್ಮೆ ರಿಪೀಟ್ ಮಾಡೋದಂದ್ರ ಈತ ಯಾವ ದೇಶದ ಅಂದ್ರ ಗ್ರೀಕ್ ದೇಶದ. ಈತನ ಭೂಗೋಳಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಪ್ರಪಂಚದಲ್ಲಿ ಮೊದಲು ಬಾರಿಗೆ ನಕ್ಷೆಯನ್ನ ತಯಾರಿಸಿದ. ನಮಗ್ ಕೇಳ್ತಾರೆ ಎಕ್ಸಾಮ್ ಒಳಗೆ, ಪ್ರಪಂಚದಲ್ಲಿ ಮೊದಲು ಬಾರಿಗೆ ನಕ್ಷೆ ತಯಾರಿಸಿದವ್ರು ಯಾರು? ಅವಾಗ ಏನ್ ಹೇಳ್ಬೇಕಪ್ಪ ಅಂದ್ರ ಎರಾಟೋಸ್ಥೆನೀಸ್ ಅಂತ ಹೇಳ್ಬೇಕು. ನೋಡ್ರಿ, ಪ್ರಪಂಚದಲ್ಲಿ ಮೊದಲು ಬಾರಿಗೆ ನಕ್ಷೆ ತಯಾರಿಸಿದ್ರೆ ಎರಾಟೋಸ್ಥೆನೀಸ್ ಅನ್ನೋದು ಗೊತ್ತಾಯ್ತು. ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಕ್ಷಶಾಸ್ತ್ರ ಪುಸ್ತಕವನ್ನು ಬರೆದವ್ರು ಯಾರು? ಇದಕ್ಕೆ ರಿಲೇಟೆಡ್ ಆಯ್ತು ನೋಡ್ರಿ. ಪ್ರಪಂಚದಲ್ಲಿ ಮೊದಲು ಬಾರಿಗೆ ನಕ್ಷಶಾಸ್ತ್ರ ಅಥವಾ ಅಟ್ಲಾಸ್ ಪುಸ್ತಕ, ಏನು ಅಟ್ಲಾಸ್ ಪುಸ್ತಕವನ್ನು ತಯಾರಿಸಿದ ಯಾರಪ್ಪ ಅಂದ್ರ ಟಾಲಮಿ ಬರ್ತಾನ. ಯಾರು ಬರ್ತಾರ? ಟಾಲಮಿ ಬರ್ತಾನ. ಈತನು ಸಹ ಏನಪ್ಪ ಅಂದ್ರ ಗ್ರೀಕ್ ದೇಶದವ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಕ್ಷೆಗಳ ಪುಸ್ತಕವನ್ನ ತಯಾರಿಸಿದವ್ರು ಯಾರಪ್ಪ ಅಂದ್ರ ಟಾಲಮಿ ಬರ್ತಾನ. ಆ ನಕ್ಷೆಗಳ ಸಂಗ್ರಹ ಏನ್ ಒಳಗೊಂಡಿರ್ತದಲ್ಲ ಅದಕ್ಕೆ ನಾವ್ ಏನಪ್ಪಾ ಅಂದ್ರ ಅಟ್ಲಾಸ್ ಪುಸ್ತಕ ಅಂತೀವಿ. ನಾವು ಅದಕ್ಕೆ ಏನಂತೀವಿ? ಅಟ್ಲಾಸ್ ಪುಸ್ತಕ ಅಂತ ಕರಿತೀವಿ. ವಿವಿಧ ರೀತಿಯ ನಕ್ಷೆಗಳನ್ನು ರೂಪಿಸಿ ಅವೆಲ್ಲವನ್ನು ಒಂದೇ ಬುಕ್ದೊಳಗೆ ಸಂಗ್ರಹ ಮಾಡಿದ್ವಿ ಅಂದ್ರ, ಒಂದು ಕಡೆ ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನು ರೆಡಿ ಮಾಡಿದ್ವಿ ಅಂದ್ರ ಅದಕ್ಕೆ ನಾವ್ ಏನಂತೀವಿ ಅಂದ್ರ ಅಟ್ಲಾಸ್ ಅಂತೀವಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೋಬೇಕು. ಅಟ್ಲಾಸ್ ಅಂದ್ರೆ ಏನಪ್ಪಾ ಅಂದ್ರ ನಕ್ಷೆಗಳನ್ನು ಒಳಗೊಂಡಿರುವಂತ ಒಂದು ಪುಸ್ತಕ. ಪ್ರಪಂಚದಲ್ಲಿ ಮೊದಲು ಬಾರಿಗೆ ಈ ಅಟ್ಲಾಸ್ ಪುಸ್ತಕವನ್ನು ತಯಾರಿಸಿದವ ಟಾಲಮಿ. ಟಾಲಮಿ ಯಾವ ದೇಶದವ ಅಂದ್ರ ಗ್ರೀಕ್ ದೇಶದವ. ಈ ಟಾಲಮಿ ಏನ್ ಮಾಡ್ತಾನಂದ್ರ ಭೂ ಕೇಂದ್ರ ಸಿದ್ಧಾಂತವನ್ನು ಮಂಡಿಸ್ತಾನ. ಯಾವ ಕೇಂದ್ರ? ಭೂ ಕೇಂದ್ರ ಸಿದ್ಧಾಂತವನ್ನು ಏನಪ್ಪಾ ಅಂದ್ರ ಆತ ಮಂಡಿಸ್ತಾನ. ನೆನಪಿರ್ಲಿ, ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ಮೋಸ್ಟ್ ರಿಪೀಟೆಡ್ ಏನಪ್ಪಾ ಅಂದ್ರ ಇದು ಕಾನ್ಸೆಪ್ಟ್ ಆಗ್ಯದ. ಪದೇ ಪದೇ ನಮ್ಮ ಪರೀಕ್ಷೆ ಕೇಳ್ತಾರ ಭೂ ಕೇಂದ್ರ ಸಿದ್ಧಾಂತವನ್ನು ಮಂಡಿಸ್ತಾರ ಯಾರು? ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವ್ರು ಯಾರು? ಗ್ರಹಗಳ ಚಲನೆ ನಿಯಮವನ್ನು ಮಂಡಿಸಿದವ್ರು ಯಾರು? ಇವೆಲ್ಲವೂ ಏನ್ ಮಾಡಿದಾರಪ್ಪ ಅಂದ್ರ ನಮಗ್ ಪ್ರಶ್ನೆಗಳನ್ನ ಕೇಳಿದಾನ. ಅವುಗಳನ್ನ ಏನಪ್ಪಾ ಅಂದ್ರ ಹಂತವಾಗಿ ಏನದ ನಾವು ಮುಂದಿನ ತರಗತಿ ಒಳಗ ಅಧ್ಯಯನ ಮಾಡೋಣ. ನೋಡ್ರಿ, ಭೂ ಕೇಂದ್ರ ಸಿದ್ಧಾಂತ ಮಂಡಿಸಿದವ್ರು ಟಾಲಮಿ ಬರ್ತಾರ. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಪೋಲೆಂಡಿನ ಕೋಪರ್ನಿಕಸ್ ಬರ್ತಾರ. ಗ್ರಹಗಳ ಚಲನೆ ನಿಯಮವನ್ನು ಪ್ರತಿಪಾದಿಸಿದವರು ಕೆಪ್ಲರ್ ಬರ್ತಾರ. ಇವೆಲ್ಲ ಅಂಶಗಳನ್ನು ಮುಂದೆ ಏನಪ್ಪಾ ಅಂದ್ರೆ ಒಂದೊಂದಾಗಿ ನಾವು ತಿಳ್ಕೊಂಡವನು. ನೆಕ್ಸ್ಟ್ ಈತ ಭೂಮಿ ಮತ್ತು ಸೂರ್ಯನಿಗಿರುವ ನಡುವಿನ ದೂರವನ್ನ ಕಂಡುಹಿಡಿದವರು ಯಾರಂದ್ರೆ ಎರಾಟೋಸ್ಥೆನೀಸ್ ಬರ್ತಾನ. ರೇಖಾಂಶ ಅಕ್ಷಾಂಶಗಳು ಭೂಮಿ ಮೇಲೆ ಎಳೆದಂತ ಒಂದು ಕಾಲ್ಪನಿಕ ರೇಖೆಗಳಿಗೆ ನಾವ್ ಏನಂತಂದ್ರ ರೇಖಾಂಶ ಮತ್ತು ಅಕ್ಷಾಂಶಗಳಂತ ಕರಿತೀವಿ. ಇವುಗಳ ವ್ಯವಸ್ಥೆಯನ್ನು ಮೊದಲು ಬಾರಿಗೆ ಪ್ರತಿಪಾದಿಸಿದವ್ರ ಅಂದ್ರೆ ಎರಾಟೋಸ್ಥೆನೀಸ್ ಬರ್ತಾನ. ಲೀಪ್ ಡೇ ಅಧಿಕ ದಿನದ ಬಗ್ಗೆ ಈತ ಕಾನ್ಸೆಪ್ಟ್ ಅನ್ನು ಮೂಡಿಸಿದ. ನೆಕ್ಸ್ಟ್ ಈತ ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಭೂಮಿ ವ್ಯಾಸ ಮತ್ತು ಭೂ ಅಕ್ಷದ ವಾಲುವಿಕೆಯನ್ನ ಏನಪ್ಪಾ ಅಂದ್ರೆ ಈತ ಪ್ರತಿಪಾದಿಸಿದ. ಯಾರು ಪ್ರತಿಪಾದಿಸಿದ್ರಪ್ಪ ಅಂದ್ರ ಎರಾಟೋಸ್ಥೆನೀಸ್ ಅವ್ರು ಏನ್ ಮಾಡಿದ್ರು? ಇದನ್ನ ಪ್ರತಿಪಾದಿಸಿದ್ರು. ನೆಕ್ಸ್ಟ್ ಇನ್ನ ಬ್ರಹ್ಮಾಂಡದ ಬಗ್ಗೆ ಅಧ್ಯಯನ ಮಾಡೋಣ. ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡೋಣ? ಬ್ರಹ್ಮಾಂಡದ ಬಗ್ಗೆ ಅಧ್ಯಯನ ಮಾಡೋಣ. ಬ್ರಹ್ಮಾಂಡದ ಒಂದ್ಸಲ ಈ ಚಿತ್ರ ನೋಡ್ಕೊಂಡ್ಬಿಡ್ರಿ. ನೋಡ್ರಿ, ಇಲ್ಲಿ ಬ್ರಹ್ಮಾಂಡದೊಳಗೆ ಏನೇನ್ ಒಳಗೊಂಡದಂದ್ರ ಅಸಂಖ್ಯಾತ ನಕ್ಷತ್ರ ಪುಂಜಗಳು ಕಂಡು ಬರ್ತಾವ. ಸಾಕಷ್ಟು ನಾವು ಇಲ್ಲಿ ಎಣಿಕೆ ಮಾಡಕ್ಕಾಗಂಗಿಲ್ಲ, ಅಷ್ಟೊಂದು ನಕ್ಷತ್ರ ಪುಂಜಗಳು ಏನಪ್ಪಾ ಅಂದ್ರೆ ಇಲ್ಲಿ ಕಂಡು ಬರ್ತಾವ. ಅದಕ್ಕೆ ನಾವ್ ಏನಪ್ಪಾ ಅಂದ್ರ ಬ್ರಹ್ಮಾಂಡ ಅಂತೀವಿ. ನೋಡ್ರಿ, ಅಸಂಖ್ಯಾತ
ಆ ಇಮೇಜ್ ನೋಡ್ರಿ ಗೊತ್ತಾಗ್ತದೆ ನಿಮ್ಗೆ. ಅಸಂಖ್ಯಾತ ನಕ್ಷತ್ರ ಪುಂಜಗಳು ಎಲ್ಲಿ ಕಂಡು ಬರ್ತಾವಲ್ಲ ಅದನ್ನ ನಾವ್ ಏನಂತೀವಿ ಅಂದ್ರ ಬ್ರಹ್ಮಾಂಡ, ವಿಶ್ವ, ಯೂನಿವರ್ಸ್ ಅಂತ ಕರಿತೀವಿ. ನೋಡ್ರಿ ಅಸಂಖ್ಯಾತ ನಕ್ಷತ್ರ ಪುಂಜಗಳು, ನೆಕ್ಸ್ಟ್ ಆಕಾಶ ಕಾಯಗಳು, ನೆಕ್ಸ್ಟ್ ಏನಪ್ಪಾ ಅಂದ್ರ ನಕ್ಷತ್ರಗಳ ಸಮೂಹವನ್ನು, ಯಾವುದು ನಕ್ಷತ್ರಗಳ ಸಮೂಹವನ್ನಕ್ಕೆ ನಾವ್ ಏನಂತೀವಪ್ಪ ಅಂದ್ರ ವಿಶ್ವ, ಬ್ರಹ್ಮಾಂಡ ಅಂತ ಕರಿತೀವಿ. ಏನಂತ ಕರಿತೀವಿ ಅದಕ್ಕ? ವಿಶ್ವ, ಬ್ರಹ್ಮಾಂಡ ಅಂತ ಕರಿತೀವಿ. ಈ ಬ್ರಹ್ಮಾಂಡ ಈ ಆಂಗ್ಲ ಭಾಷೆ ಒಳಗೆ ಏನಪ್ಪಾ ಅಂದ್ರೆ ಯೂನಿವರ್ಸ್ ಅಂತ ಕರಿತಾರ. ಅದಕ್ಕೆ ಏನಂತ ಕರಿತಾರ? ಯೂನಿವರ್ಸ್ ಅಂತ ಕರಿತಾರ. ಇದು ಮೂಲತಃ ಯಾವ ಭಾಷೆಯಿಂದ ಬಂದದಂದ್ರ ಫ್ರೆಂಚ್ ಮತ್ತು ಲ್ಯಾಟಿನ್ ಭಾಷೆಯಿಂದ ಬಂದದಿದ್ದು. ನೋಡ್ರಿ ಈ ಯೂನಿವರ್ಸ್ ಅನ್ನೋ ಪದ ಮೂಲತಃ ಯಾವ ಭಾಷೆಯಿಂದ ಬಂದದ? ಫ್ರೆಂಚ್ ಮತ್ತು ಲ್ಯಾಟಿನ್ ಭಾಷೆಯಿಂದ ಬಂದದ. ಈ ಯೂನಿವರ್ಸ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡು, ಈ ಯೂನಿವರ್ಸ್ ಅನ್ನೋ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು ಬರ್ತಾರ? ರೋಮನ್ ತತ್ವಜ್ಞಾನಿ ಬರ್ತಾರ. ಯಾರು ಬರ್ತಾರ? ರೋಮನ್ ತತ್ವಜ್ಞಾನಿ ಬರ್ತಾನ. ಈ ರೋಮನ್ ತತ್ವಜ್ಞಾನಿ ಯಾರು ಅಂದ್ರ ಸಿಸಿರೋ ಬರ್ತಾನ. ಯಾರು ಬರ್ತಾರ? ರೋಮನ್ ತತ್ವಜ್ಞಾನಿ ಸಿಸಿರೋ ಬರ್ತಾನ. ಈತ ಏನ್ ಮಾಡಿದಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂದ್ರ ಈ ಯೂನಿವರ್ಸ್ ಅಂದ್ರ ವಿಶ್ವ ಅದು ಬ್ರಹ್ಮಾಂಡ ಅಂತ ಏನಪ್ಪಾ ಅಂದ್ರ ಪದವನ್ನ ಏನ್ ಮಾಡಿದ ಅಂದ್ರ ಆತ ಬಳಕೆ ಮಾಡಿದ. ಯಾರು ಮಾಡಿದ್ರು? ಸಿಸಿರೋ ವಿಜ್ಞಾನಿ. ಯಾರು ಮಾಡಿದ್ರು? ಸಿಸಿರ ವಿಜ್ಞಾನಿ. ಈ ವಿಶ್ವ ಯಾವಾಗ ಉಗಮವಾಯ್ತು? ಮೋಸ್ಟ್ ಇಂಪಾರ್ಟೆಂಟ್, ವಿಶ್ವ ಯಾವಾಗ ಉಗಮವಾಯ್ತು? ಯಾವಾಗ ಉಗಮ ಆಯ್ತಪ್ಪ ಅಂದ್ರ ಸುಮಾರು 13.73 ಬಿಲಿಯನ್ ವರ್ಷಗಳಂತೆ. ವಿಶ್ವ ಯಾವಾಗ ಉಗಮ ಆಯ್ತು? 13.73 ಬಿಲಿಯನ್ ವರ್ಷಗಳಿಂದ ಏನಪ್ಪಾ ಅಂದ್ರ ಈ ವಿಶ್ವ ಉಗಮವಾಯ್ತು. ನೋಡ್ರಿ ವಿಶ್ವ ಯಾವಾಗ ಉಗಮವಾಯ್ತು? ನಾವು ವಿಶ್ವದ ಬಗ್ಗೆ ಅಧ್ಯಯನ ಮಾಡಾಕಂತೀವಿ. ಅಸಂಖ್ಯಾತ ನಕ್ಷತ್ರ ಪುಂಜಗಳು, ನಕ್ಷತ್ರಗಳು, ಆಕಾಶ ಕಾಯಗಳು ಇವೆಲ್ಲಾನು ಒಳಗೊಂಡಿರುವುದಕ್ಕೆ ನಾವೇನಂತಂದ್ರೆ ವಿಶ್ವ, ಬ್ರಹ್ಮಾಂಡ, ಯೂನಿವರ್ಸ್ ಅಂತ ಏನಪ್ಪ ಅಂದ್ರೆ ಕರಿತೀವಿ. ಈ ಯೂನಿವರ್ಸ್ ಎಂಬ ಪದ ಮೂಲತಃ ಯಾವ ಭಾಷೆಯಿಂದ? ಫ್ರೆಂಚ್ ಮತ್ತು ಲ್ಯಾಟಿನ್ ಭಾಷೆಯಿಂದ ಬಂದದ. ಈ ಯೂನಿವರ್ಸ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಅಂದ್ರೆ ಸಿಸಿರೋ ಎಂಬ ರೋಮನ್ ತತ್ವಜ್ಞಾನಿ ಬರ್ತಾನ. ಇಂಥ ವಿಶ್ವ ಉಗಮ ಯಾವಾಗ ಆಯ್ತಂದ್ರ 13.73 ಬಿಲಿಯನ್ ವರ್ಷಗಳಿಂದ ಏನಪ್ಪಾ ಅಂದ್ರೆ ಇದು ಉಗಮ ಆಯ್ತು. ವಿಶ್ವದ ಉಗಮದ ಕುರಿತು ಅಧ್ಯಯನ ಮಾಡುವುದು. ಯಾವುದರ ಉಗಮ? ವಿಶ್ವದ ಉಗಮದ ಕುರಿತು ಅಧ್ಯಯನ ಮಾಡುವುದಕ್ಕೇನು? ಅಧ್ಯಯನ ಮಾಡುವ ಶಾಸ್ತ್ರವನ್ನ ಕಾಸ್ಮೋಲಜಿ ಅಂತ ಕರೀತಾರ. ಯಾವ ಲೋಜಿ ಅಂತ ಕರೀತಾರ? ಕಾಸ್ಮೋಲಜಿ ಅಂತ ಕರೀತಾರ. ಏನಂತ ಕರೀತಾರ? ಕಾಸ್ಮೋಲಜಿ ಅಂತ ಕರೀತಾರ. ಇಲ್ಲಿ ಕಾಸ್ಮೋ ಅಂದ್ರೆ ಏನು? ಕಾಸ್ಮೋಸ್ ಅಂದ್ರೆ ಏನಪ್ಪಾ ಅಂದ್ರ ವಿಶ್ವ ಅಂತ ಅರ್ಥ ಕೊಡ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇದನ್ನ ನೆನಪಿಟ್ಕೋಬೇಕು. ಕಾಸ್ಮೋಲಜಿ ಅಂದ್ರೆ ಏನು? ವಿಶ್ವದ ಉಗಮದ ಕುರಿತು ಅಧ್ಯಯನ ಮಾಡುವುದು. ಕಾಸ್ಮೋಲಜಿ ಅಂದ್ರೆ ಏನು? ವಿಶ್ವದ ಉಗಮದ ಕುರಿತು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡುವುದು. ಇನ್ನ ವಿಶ್ವದ ವ್ಯಾಸ ಎಷ್ಟಿದೆ? ಯಾವುದು? ವಿಶ್ವದ ವ್ಯಾಸ. ವಿಶ್ವದ ವ್ಯಾಸ ಎಷ್ಟಿದಪ್ಪ ಅಂದ್ರ 93 ಬಿಲಿಯನ್ ಜ್ಯೋತಿರ್ ವರ್ಷಗಳಷ್ಟದ. ವಿಶ್ವದ ವ್ಯಾಸ ಎಷ್ಟದಪ್ಪ ಅಂದ್ರ 93 ಬಿಲಿಯನ್ ಜ್ಯೋತಿರ್ ವರ್ಷಗಳಷ್ಟು ಏನಪ್ಪಾ ಅಂದ್ರ ವ್ಯಾಸವನ್ನು ಹೊಂದಿದೆ. ಹಂಗಂದ್ರ ಜ್ಯೋತಿರ ವರ್ಷ ಅಂದ್ರೆ ಏನ್ರಿ? ಒಂದು ಜ್ಯೋತಿರ ವರ್ಷ ಅಂದ್ರೆ ಏನು? ಒಂದು ಜ್ಯೋತಿರ ವರ್ಷಪ್ಪ ಅಂದ್ರ ಒಂದು ವರ್ಷದಲ್ಲಿ ಬೆಳಕು ಕ್ರಮಿಸಿದ ದೂರ. ಒಂದು ವರ್ಷ ಬೆಳಕು ಕ್ರಮಿಸಿದ ಒಟ್ಟು ದೂರವನ್ನು ಒಂದು ಜ್ಯೋತಿರ್ ವರ್ಷ ಅಂತ ಕರಿತೀವಿ. ಹಂಗಂದ್ರ ಬೆಳಕು ಒಂದು ಸೆಕೆಂಡ್ ನಲ್ಲಿ ಎಷ್ಟು ದೂರ ಚಲಿಸ್ತದ? ಒಂದು ಸೆಕೆಂಡ್ ನಲ್ಲಿ 2,99,946 ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಬೆಳಕನ್ನು ಚಾಗಿಸ್ತದ. ಹಂಗ ಒಂದು ವರ್ಷದಲ್ಲಿ ಬೆಳಕು ಚಲಿಸಿದಂತ ಒಟ್ಟು ವೇಗವನ್ನು ಕೂಡಿಸಿದವಂದ್ರ ಅದನ್ನ ನಾವೇನಂತಾರ ಒಂದು ಜ್ಯೋತಿರ್ ವರ್ಷ ಅಂತ ಕರಿತೀವಿ. ಏನ್ ಕರಿತೀವಿ? ಒಂದು ಜ್ಯೋತಿರ್ ವರ್ಷ ಅಂತ ಕರಿತೀವಿ. ಭೂಮಿಯ ವಿಶ್ವದ ಅಂದ್ರ ವಿಶ್ವದ ವ್ಯಾಸ ಎಷ್ಟಿದಪ್ಪ ಅಂದ್ರ 93 ಬಿಲಿಯನ್ ಜ್ಯೋತಿರ್ ವರ್ಷಗಳಷ್ಟು ಏನಪ್ಪ ಅಂದ್ರ ಅದು ವ್ಯಾಸವನ್ನ ಹೊಂದಿದೆ. ವಿಶ್ವದ ಉಗಮದ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಿ? ಕಾಸ್ಮೋಲಜಿ ಅಂತ ಕರಿತೀವಿ. ಕಾಸ್ಮೋಸ್ ಅಂದ್ರೆ ಏನಪ್ಪಾ ಅಂದ್ರ ವಿಶ್ವದ ಅಂತ ಅರ್ಥ ಕೊಡ್ತದ. ಮೋಸ್ಟ್ ಇಂಪಾರ್ಟೆಂಟ್ ಈ ಪಾಯಿಂಟ್ ಅನ್ನು ನೀವೇನ್ ಮಾಡ್ರಿ ಅಂದ್ರ ನೆನಪಿಟ್ಕೋಬೇಕು. ನೆಕ್ಸ್ಟ್
ನೆಕ್ಸ್ಟ್ ನೋಡ್ರಿ ಇಲ್ಲೇ ಒಂದು ಪಾಯಿಂಟ್ ಹೇಳ್ತೀನಿ. ಈ ಇಮೇಜ್ ನೋಡ್ರಿ ಇಲ್ಲಿ ಇದಲ್ಲ, ಇಲ್ಲಿ ಸಿರಿಯಸ್ ಅಂತದ, ಏನದ ಸೀರಿಯಸ್ ಅಂತದ. ಈ ಸೀರಿಯಸ್ ಅನ್ನೋದು ಏನಪ್ಪಾ ಅಂದ್ರ ಅತ್ಯಂತ ಪ್ರಕಾಶಮಾನವಾದ ಏನಿದ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರವಾಗ್ಯದ. ನಮಗೆ ಕೇಳ್ತಾರ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವ್ದಪ್ಪ ಅಂದ್ರೆ ಸಿರಿಯಸ್. ಈ ಸಿರಿಯಸ್ ಏನಂತ ಕರಿತಾರ, ಡಾರ್ಕ್ ಸ್ಟಾರ್ ಅಂತ ಕರಿತಾರ. ಏನಂತ ಕರಿತಾರೆ ಅದಕ್ಕ, ಡಾರ್ಕ್ ಸ್ಟಾರ್ ಅಂತ ಕರಿತಾರ. ಯಾಕೆ ಡಾರ್ಕ್ ಸ್ಟಾರ್ ಅಂತ ಕರಿತಾರ ನೋಡ್ರಿ, ಇದನ್ನ ನೋಡೋದಕ್ಕೆ ಯಾವ ತರ ಅದ್ ನೋಡ್ರಿ. ಈ ಇಮೇಜ್ ನೋಡ್ರಿ ಒಂದ್ಸಲ, ಇದು ಯಾವ ರೀತಿಯಾಗಿ ಕಾಣ್ತದ ನಮಗೆ, ನಾಯಿ ತರ ಕಾಣ್ತದ. ನಾಯಿ ಇಂಗ್ಲಿಷ್ ನಲ್ಲಿ ಏನಂತಾರ, ಡಾಗ್ ಅಂತಾರ. ಹಾಗಾಗಿ ಇದಕ್ಕೆ ಏನಂತಾರ, ಡಾರ್ಕ್ ಸ್ಟಾರ್ ಅಂತ ಕರಿತಾರ. ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಅತ್ಯಂತ ಪ್ರಕಾಶಮಾನವಾಗಿರುವ ನಕ್ಷತ್ರ ಯಾವ್ದಂದ್ರ ಸಿರಿಯಸ್ ನಕ್ಷತ್ರ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಡಾರ್ಕ್ ಸ್ಟಾರ್ ಅಂತ ಕರಿತಾರ. ಇನ್ನೊಂದು ಅತ್ಯಂತ ದೊಡ್ಡದಾದ ನಕ್ಷತ್ರ ಯಾವುದು, ಅತ್ಯಂತ ದೊಡ್ಡದಾದ ನಕ್ಷತ್ರ ಯಾವ್ದಂದ್ರ ಬಿಟಲ್ ಗಿಸ್ ಅಂತ. ಯಾವ್ದು ಬರ್ತದ, ಬಿಟಲ್ ಗಿಸ್ ನಕ್ಷತ್ರ ಅಂತ ಬರ್ತದ. ಏನ್ ಬರ್ತದ, ಬಿಟಲ್ ಗಿಸ್ ಅಂತ ನಕ್ಷತ್ರ. ನೆಕ್ಸ್ಟ್ ಇನ್ನೊಂದು ಈಶ್ವ ಏನಪ್ಪ ಅಂದ್ರ ಹಲವಾರು ನಕ್ಷತ್ರ ಪುಂಜಗಳನ್ನ, ಹಲವಾರು ಗ್ಯಾಲಕ್ಸಿಗಳ ಸಮೂಹವನ್ನು ಏನಪ್ಪ ಅಂದ್ರ ಈಶ್ವ ಒಳಗೊಂಡದ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನೋಡ್ರಿ. ಈಶ್ವ ಅಂದ್ರೆ ಏನು, ಹಲವಾರು ಗ್ಯಾಲಕ್ಸಿಗಳು, ನಕ್ಷತ್ರ ಪುಂಜಗಳು, ಆಕಾಶ ಕಾಯಿಗಳು, ನಕ್ಷತ್ರ ಸಮೂಹಗಳನ್ನು ಎಲ್ಲವನ್ನು ಏನ್ ಒಳಗೊಂಡಿರ್ತದಲ್ಲ ಅದೇ ಏನಾಗಿರ್ತದ, ಒಂದು ಈಶ್ವವಾಗಿರ್ತದ. ಈ ಯೂನಿವರ್ಸ್ ಎಂಬ ಪದ ಮೂಲದ ಫ್ರೆಂಚ್ ಮತ್ತು ಲ್ಯಾಟಿನ್ ಭಾಷೆಯಿಂದ ಬಂದದ. ಯಾವ ಭಾಷೆಯಿಂದ ಬಂದದ, ಮೂಲತಃ ಫ್ರೆಂಚ್ ಮತ್ತು ಲ್ಯಾಟಿನ್ ಭಾಷೆಯಿಂದ ಬಂದದ. ಈ ಪದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ರೋಮನ್ ತತ್ವಜ್ಞಾನಿ ಅಂತ ಬರ್ತಾರ. ಯಾರು ಬರ್ತಾರ, ಸಿಸಿರೋ ಬರ್ತಾರ. ರೋಮನ್ ತತ್ವಜ್ಞಾನಿ ಹೆಸರು ಏನು, ಸಿಸಿರೋ. ಈತ ಮೊದಲು ಬಾರಿಗೆ ಏನ್ ಮಾಡ್ತಾನಪ್ಪ, ಯೂನಿವರ್ಸ್ ಎಂಬ ಪದವನ್ನು ಬಳಕೆ ಮಾಡ್ತಾನ. ಯೂನಿವರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಈಶ್ವ ಅಂತ ಅಥವಾ ಬ್ರಹ್ಮಾಂಡ ಅಂತ ಅರ್ಥ ಕೊಡ್ತದ. ಈಶ್ವದ ಉಗಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಿತ್ತು ಅಂದ್ರೆ ಕಾಸ್ಮೋಲಜಿ ಅಂತ ಕರಿತೀವಿ. ಈಶ್ವದ ಉಗಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಕಾಸ್ಮೋಲಜಿ ಅಂತ ಕರಿತೀವಿ. ಕಾಸ್ಮೋಸ್ ಅಂದ್ರೆ ಏನಪ್ಪಾ ಅಂದ್ರ ವಿಶ್ವ ಅಂತ ಅರ್ಥ ಕೊಡ್ತದ. ನೆಕ್ಸ್ಟ್ ವಿಶ್ವದ ಉಗಮ ಯಾವಾಗ ಆಯ್ತಂದ್ರ 13.73 ಬಿಲಿಯನ್ ವರ್ಷಗಳಿಂದ ಏನಪ್ಪಾ ಅಂದ್ರೆ ಇದು ಉಗಮವಾಯ್ತು. ಈ ವಿಶ್ವದ ವ್ಯಾಸ ಎಷ್ಟಿದಪ್ಪ ಅಂದ್ರ 93 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟದ. ಒಂದು ಜ್ಯೋತಿರ್ವರ್ಷ ಅಂದ್ರೆ ಏನು, ಒಂದು ಜ್ಯೋತಿರ್ವರ್ಷ ಅಂದ್ರೆ ಏನು, ಇದು ಏನಪ್ಪ ಅಂದ್ರೆ ದೂರವನ್ನು ಅಳೆಯುವ ಮಾನ. ಜ್ಯೋತಿರ್ವರ್ಷ ಅಂದ್ರೆ ಏನಪ್ಪಾ ಅಂದ್ರ ದೂರವನ್ನು ಅಳೆಯುವ ಮಾನ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಆಲ್ರೆಡಿ PC ಏನ್ ಮಾಡಿದಾನಪ್ಪ ಅಂದ್ರೆ ಕೇಳಿದಾನೆ ಇದನ್ನ. ಜ್ಯೋತಿರ್ವರ್ಷ ಏನಂತ ಕೊಟ್ಟಿದ್ದಾನ, ಅದು ದೂರವನ್ನು ಅಳೆಯುವ ಮಾನ. ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರಕ್ಕೆ ನಾವು ಏನಿತ್ತು ಅಂದ್ರೆ ಒಂದು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಬೆಳಕು ಒಂದು ಸೆಕೆಂಡ್ ನಲ್ಲಿ ಎಷ್ಟು ದೂರ ಚಲಿಸ್ತದಪ್ಪ ಅಂದ್ರ 2,99,946 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತದ. ಸುಮಾರು ಏನಪ್ಪ ಅಂದ್ರೆ 3 ಲಕ್ಷ ಚದರ ಕಿಲೋಮೀಟರ್ ವೇಗದಲ್ಲಿ ಏನಪ್ಪ ಅಂದ್ರೆ ಚಲಿಸ್ತದ ಬೆಳಕು. ನೆಕ್ಸ್ಟ್ ಅತ್ಯಂತ ಪ್ರಕಾಶಮಾನವಾಗಿರುವ ನಕ್ಷತ್ರ ಯಾವ್ದು, ಸಿರಿಯಸ್ ನಕ್ಷತ್ರ. ಇದು ನಾಯಿ ತರ ಕಾಣೋದ್ರಿಂದ, ಇದು ಡಾಗ್ ರೀತಿಯಲ್ಲಿ ಕಾಣೋದ್ರಿಂದ ಇದಕ್ಕೆ ಏನಪ್ಪ ಅಂದ್ರೆ ಡಾಗ್ ಸ್ಟಾರ್ ಅಂತ ಕರೀತಾರ. ಅತ್ಯಂತ ದೊಡ್ಡದಾದ ನಕ್ಷತ್ರ ಯಾವ್ದಪ್ಪ ಅಂದ್ರೆ ಬಿಟಲ್ ಗಿಸ್ ಅಂತ ಬರ್ತದ. ಯಾವ್ದು ಬರ್ತದ, ಬಿಟಲ್ ಗಿಸ್ ಅಂತ ಬರ್ತದ. ಅತ್ಯಂತ ದೊಡ್ಡದಾದ ನಕ್ಷತ್ರ. ಇದು ಏನಪ್ಪಾ ಅಂದ್ರೆ ವಿಶ್ವಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಆಗ್ಯದ. ನೆಕ್ಸ್ಟ್ ನೋಡ್ರಿ, ವಿಶ್ವದ ಚಿತ್ರ ಇದೆ, ಬ್ರಹ್ಮಾಂಡದ ಚಿತ್ರ ಏನಪ್ಪಾ ಅಂದ್ರ ಇದೇ ಆಗತ್ತೆ. ಇಲ್ಲಿ ನೋಡ್ರಿ ಸಾಕಷ್ಟು ನಕ್ಷತ್ರಗಳು ಏನಪ್ಪಾ, ನಕ್ಷತ್ರಗಳದವ, ಆಕಾಶ ಕಾಯಿಗಳದವ, ಗ್ರಹಗಳದವ, ಧೂಮಕೇತುಗಳದವ. ಇವುಗಳನ್ನೇನಾದ್ರೂ ಕೌಂಟ್ ಮಾಡಕ್ ಬರ್ತದ ನಮಗ, ಸಾಧ್ಯವಿಲ್ಲ. ಇದಕ್ಕೆ ನಾವೇನಪ್ಪಾ ಅಂದ್ರ ಈ ಬ್ರಹ್ಮಾಂಡ ಅಂತ ಕರಿತೀವಿ. ಇನ್ನ ಗ್ಯಾಲಕ್ಸಿಗಳು ಅಥವಾ ನಕ್ಷತ್ರ ಪುಂಜಗಳು ಅಂತ ಬರ್ತಾವ. ಇದು ಏನಪ್ಪಾ ಅಂದ್ರೆ ವಿಶ್ವದ ಒಂದು ಪಾರ್ಟ್ ಆಗ್ಯದ. ಈ ಗ್ಯಾಲಕ್ಸಿ ಅನ್ನೋದು ಏನಪ್ಪಾ ಅಂದ್ರ ಈ ಬ್ರಹ್ಮಾಂಡ ಮತ್ತು ವಿಶ್ವವನ್ನು ಅಧ್ಯಯನ ಮಾಡಿದ್ವಲ್ಲ, ಇದ್ರದ ಒಂದು ಭಾಗ ಏನಪ್ಪಾ ಅಂದ್ರ ನಕ್ಷತ್ರ ಪುಂಜ ಅಥವಾ ಗ್ಯಾಲಕ್ಸಿಗಳು ಬರ್ತವ. ಈ ಗ್ಯಾಲಕ್ಸಿಗಳು ಏನಾಗಿದಪ್ಪ ಅಂದ್ರ ನಕ್ಷತ್ರಗಳ, ನೋಡ್ರಿ ಈ ಗ್ಯಾಲಕ್ಸಿಗಳು ಏನಾಗ್ಯದಪ್ಪ ಅಂದ್ರ ನಕ್ಷತ್ರಗಳ ಸಮೂಹವಾಗ್ಯಾವ. ನಕ್ಷತ್ರಗಳ ಸಮೂಹ ಏನಾಗ್ಯದ, ನಕ್ಷತ್ರಗಳ ಸಮೂಹವಾಗ್ಯದ. ನೆಕ್ಸ್ಟ್ ನೋಡ್ರಿ, ವಿಶ್ವ ಏನಾಗಿತ್ತಲ್ಲಿ, ನಕ್ಷತ್ರ ಪುಂಜಗಳ ಸಮೂಹವಾಗಿತ್ತು. ವಿಶ್ವ ಏನಾಗಿತ್ತಲ್ಲಿ, ನಕ್ಷತ್ರ ಪುಂಜಗಳ ಸಮೂಹವಾಗಿತ್ತು. ನಕ್ಷತ್ರ ಪುಂಜಗಳ ಸಮೂಹ ಯಾವುದಾಗಿತ್ತಪ್ಪ ಅಂದ್ರ ವಿಶ್ವವಾಗಿತ್ತು. ಆದ್ರ ಈ ಗ್ಯಾಲಕ್ಸಿ ಅನ್ನೋದು ಏನಪ್ಪಾ ಅಂದ್ರ ನಕ್ಷತ್ರಗಳ ಸಮೂಹವಾಗ್ಯದ. ಇಲ್ಲಿ ಹಲವಾರು ನಕ್ಷತ್ರಗಳ ಕಂಡು ಬರ್ತಾವ. ಇಲ್ಲಿ ನೋಡಿ, ಇದು ಮಿಲ್ಕ್ ವೇ ಗ್ಯಾಲಕ್ಸಿ ಅದು. ಇದು ನಮ್ಮ ಸೌರವ್ಯೂಹ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಇಲ್ಲಿ ಮಿಲ್ಕ್ ವೇ ನಕ್ಷತ್ರ ಪುಂಜ ಅಂದ್ರೆ ಮಿಲ್ಕ್ ವೇ ಗ್ಯಾಲಕ್ಸಿಯಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತದ. ಇದಕ್ಕೆ ಯಾಕೆ ಮಿಲ್ಕ್ ವೇ ಅಂತ ಕರೀತಾರ, ಇದು ನೋಡೋದಕ್ಕೆ ಯಾವ ರೀತಿ ಅಂತ ಹಾಲಿನ ರೀತಿಯಲ್ಲಿ ಕಾಣ್ತದ. ಅದ್ರ ಸಲುವಾಗಿ ಇದನ್ನ ಹಾಲು ಆದಿ ಅಂತ ಕರೀತಾರೆ. ನಮ್ಮ ಸೌರವ್ಯೂಹ ಯಾವ ನಕ್ಷತ್ರ ಪುಂಜದಲ್ಲಿ ಕಂಡು ಬರ್ತದಪ್ಪ ಅಂದ್ರ
ಮಿಲ್ಕ್ ವೇ, ಹಾಲು ಆದಿ. ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಆಕಾಶ ಗಂಗೆ ಅಂತ ಕರಿತಾರೆ ಇದನ್ನ. ಏನಂತ ಕರಿತಾರೆ ಇದನ್ನ? ಆಕಾಶ ಗಂಗೆ ಅಂತ ಏನಪ್ಪಾ ಅಂದ್ರೆ ಇದಕ್ಕ ಕರೀತಾರ. ನೋಡ್ರಿ ಈ ನಕ್ಷತ್ರ ಪುಂಜಗಳೇನದವಲ್ಲ, ಈ ನಕ್ಷತ್ರ ಪುಂಜ ಏನನ್ನ ಒಳಗೊಂಡಿರ್ತದಪ್ಪ ಅಂದ್ರ ನಕ್ಷತ್ರಗಳನ್ನ ಒಳಗೊಂಡಿರ್ತದ. ಒಂದು ನಕ್ಷತ್ರ ಪುಂಜದಲ್ಲಿ ಏನಪ್ಪಾ ಅಂದ್ರೆ 20 ಕೋಟಿ ಬಿಲಿಯನ್, ಎಷ್ಟು 20 ಕೋಟಿ ಬಿಲಿಯನ್ ಏನಪ್ಪಾ ಅಂದ್ರ ನಕ್ಷತ್ರಗಳು ಕಂಡು ಬರ್ತಾವ. ಎಷ್ಟು ಕಂಡು ಬರ್ತಾವ? 20 ಕೋಟಿ ಬಿಲಿಯನ್ ಏನಪ್ಪಾ ಅಂದ್ರ ನಕ್ಷತ್ರಗಳು ಏನಪ್ಪಾ ಅಂದ್ರೆ ಇಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ವಿಶ್ವದಲ್ಲಿ ಸುಮಾರು ಏನಪ್ಪಾ ಅಂದ್ರ 100 ಬಿಲಿಯನ್ ನಕ್ಷತ್ರ ಪುಂಜಗಳದು. ವಿಶ್ವದಲ್ಲಿ ಎಷ್ಟು ನಕ್ಷತ್ರ ಪುಂಜಗಳದವಪ್ಪ ಅಂದ್ರ 100 ಬಿಲಿಯನ್ ನಕ್ಷತ್ರ ಪುಂಜಗಳದವ. ಎಷ್ಟು ಒಂದು ನಕ್ಷತ್ರ ಪುಂಜದಲ್ಲಿ ಎಷ್ಟು ನಕ್ಷತ್ರಗಳಿರ್ತಾವಪ್ಪ ಅಂದ್ರ 20 ಕೋಟಿ ನಕ್ಷತ್ರಗಳಿರ್ತಾವ. ಏನಿರ್ತಾವ? 20 ಕೋಟಿ ನಕ್ಷತ್ರಗಳಿರ್ತಾವ. ಈ ನಕ್ಷತ್ರ ಪುಂಜಗಳನ್ನ ನಾವೇನಂತ ಕರಿತೀವಿ ಅಂದ್ರ, ಈ ನಕ್ಷತ್ರ ಪುಂಜಗಳಿಗೆ ಏನಂತ ಕರಿತೀವಿ ಅಂದ್ರ ಬ್ರಹ್ಮಾಂಡದ, ಈ ನಕ್ಷತ್ರ ಪುಂಜಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರ ಬ್ರಹ್ಮಾಂಡದ ದೀಪ ಸಮೂಹ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕ? ಬ್ರಹ್ಮಾಂಡದ ದೀಪ ಸಮೂಹ ಅಂತ ಏನಪ್ಪಾ ಅಂದ್ರೆ ಇವನ್ನ ಕರಿತೀವಿ. ಏನ್ ಕರಿತೀವಿ? ಗ್ಯಾಲಕ್ಸಿಗಳಿಗೆ ಏನಂತ ಕರಿತಾರಪ್ಪ ಅಂದ್ರ ಬ್ರಹ್ಮಾಂಡದ ದೀಪ ಸಮೂಹ ಅಂತ ಏನಪ್ಪಾ ಅಂದ್ರ ಕರೀತಾರ. ನೆಕ್ಸ್ಟ್ ನಮ್ಮ ಸೌರ ವಿವಾಹಕ್ಕೆ ಸಮೀಪವಾದ ನಕ್ಷತ್ರ ಪುಂಜ ಯಾವುದು? ನೋಡ್ರಿ ವಿಶ್ವದಲ್ಲಿ ಎಷ್ಟು ನಕ್ಷತ್ರ ಪುಂಜಗಳು ಕಂಡು ಬರ್ತಾವ ಅಂದ್ರ 100 ಬಿಲಿಯನ್ಗಿಂತ ಹೆಚ್ಚು ನಕ್ಷತ್ರ ಪುಂಜಗಳು ಕಂಡು ಬರ್ತಾವ. ಅದರಲ್ಲಿ ನಮ್ಮ ಸೌರವ್ಯೂಹ, ನಾವೆಲ್ಲ ಏನು ವಾಸವಾಗಿದ್ವಲ್ಲ ಆ ಸೌರವ್ಯೂಹದಲ್ಲಿ ನೋಡ್ರಿ, ಈ ಸೌರವ್ಯೂಹಕ್ಕೆ ಅತ್ಯಂತ ಸಮೀಪವಾದ ನಕ್ಷತ್ರ ಪುಂಜ ಯಾವ್ದಪ್ಪ ಅಂದ್ರ ಆಂಡ್ರೋಮಿಡಾ ಬರ್ತದೆ. ಆಂಡ್ರೋಮಿಡ್ ನಕ್ಷತ್ರ ಪುಂಜ ಬರ್ತದೆ. ಸೌರವ್ಯೂಹಕ್ಕೆ ಅತ್ಯಂತ ಸಮೀಪವಾದ ನಕ್ಷತ್ರ ಪುಂಜ ಯಾವ್ದಪ್ಪ ಅಂದ್ರ ಆಂಡ್ರೋಮಿಡ್ ನಕ್ಷತ್ರ ಪುಂಜ ಬರ್ತದೆ. ಯಾವ್ದು ಬರ್ತದ? ಆಂಡ್ರೋಮಿಡ್ ನಕ್ಷತ್ರ ಪುಂಜ ಏನಪ್ಪಾ ಅಂದ್ರ ನಮ್ಮ ಸೌರವ್ಯೂಹಕ್ಕೆ ಏನಪ್ಪಾ ಅಂದ್ರ ಬಹಳ ಸಮೀಪವಾದಂತ ಏನಪ್ಪಾ ಅಂದ್ರೆ ಇದು ಒಂದು ನಕ್ಷತ್ರ ಪುಂಜ ಆಗ್ಯದ. ಇನ್ನ ಪ್ರಮುಖವಾದ ನಕ್ಷತ್ರ ಪುಂಜಗಳನ್ನ ನೋಡಿದ್ರ ನೋಡ್ರಿ, ಪ್ರಮುಖವಾದ ನಕ್ಷತ್ರ ಪುಂಜಗಳನ್ನ ನೋಡೋಣ. ಸಾಕಷ್ಟು ನಕ್ಷತ್ರ ಪುಂಜಗಳು ಇಲ್ಲಿ ನಮ್ಮ ಎಕ್ಸಾಮ್ಗೆ ಯಾವ್ಯಾವ ಕೇಳಿದ ಅನ್ನೋದು ನೋಡೋಣ. ಒಂದು ಆಕಾಶ ಗಂಗೆ ಬರ್ತದ. ಯಾವ ಗಂಗೆ ಬರ್ತದ? ಆಕಾಶ ಗಂಗೆ ಬರ್ತದ. ಇದಕ್ ನಾವು ಮಿಲ್ಕ್ ವೇ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಮಿಲ್ಕ್ ವೇ ಅಥವಾ ಹಾಲು ಆದಿ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಇದನ್ನ ಹಾಲು ಆದಿ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂದ್ರ ಆಂಡ್ರೋಮಿಡಾ ಅಂತ ಬರ್ತದ. ಆಂಡ್ರೋಮಿಡ್ ಏನಪ್ಪಾ ಅಂದ್ರ ಗ್ಯಾಲಕ್ಸಿ ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಸಿಸಿರೋ ಬರ್ತದ. ಏನ್ ಬರ್ತದ? ಸಿಸಿರೋ ಬರ್ತದ. ನೆಕ್ಸ್ಟ್ ಸೊಂಬ್ರೇರೋ ಬರ್ತದ. ಏನ್ ಬರ್ತದ? ಸೊಂಬ್ರೇರೋ ಬರ್ತದ. ನೆಕ್ಸ್ಟ್ ಕಾಟ್ವಿಲ್ ಬರ್ತದ. ಏನ್ ಬರ್ತದ? ಕಾಟ್ವಿಲ್ ಬರ್ತದ. ವರ್ಫಲ್ ಬರ್ತದ. ಹಿಂಗ ಸಾಕಷ್ಟು ನಕ್ಷತ್ರ ಪುಂಜಗಳು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಕಂಡು ಬರ್ತವೆ. ಏನ್ ಬರ್ತವ? ಕಂಡು ಬರ್ತವೆ. ನೆಕ್ಸ್ಟ್ ಏನು ಅಬಲ್ ಉದ್ದ ಅಂತ ಬರ್ತದ. ಏನ್ ಬರ್ತದ? ಅಬಲ್ ಉದ್ದ ಅಂತ ಬರ್ತದ. ಈ ಅಬಲ್ ಉದ್ದವನ್ನು ನಾವು ಎದಕ್ಕೆ ಉಪಯೋಗ ಮಾಡ್ತೀವಿ ಅಂದ್ರೆ ಗ್ಯಾಲಕ್ಸಿಗಳ ಅಂತರ. ನೋಡ್ರಿ, ಈ ಅಬಲ್ ಉದ್ದವನ್ನ, ಅಬಲ್ ಮಾಪನವನ್ನು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರ ಗ್ಯಾಲಕ್ಸಿಗಳ ಅಂತರವನ್ನು ಅಥವಾ ದೂರವನ್ನು ಅಳೆಯುವುದಕ್ಕೆ ಏನಪ್ಪಾ ಅಂದ್ರ ನಾವು ಇದನ್ನು ಉಪಯೋಗ ಮಾಡ್ತೀವಿ. ಏನ್ ಮಾಡ್ತೀವಿ? ಇದನ್ನ ಉಪಯೋಗ ಮಾಡ್ತೀವಿ. ಒಂದು ಅಬಲ್ ಅಂದ್ರೆ ಏನು? ಒಂದು ಅಬಲ್ ಅಂದ್ರೆ ಏನಪ್ಪಾ ಅಂದ್ರ ನೋಡ್ರಿ, ಒಂದು ಅಬಲ್ ಅಂದ್ರೆ ಏನಂದ್ರ 14.4 ಬಿಲಿಯನ್ ಜ್ಯೋತಿರ್ವರ್ಷಗಳು. 14.4 ಬಿಲಿಯನ್ ವರ್ಷಗಳು. ಒಂದು ಅಬಲ್ ಅಂದ್ರೆ ಎಷ್ಟು? 14.4 ಬಿಲಿಯನ್ ಜ್ಯೋತಿರ್ವರ್ಷಗಳು. ಏನದ? ಜ್ಯೋತಿರ್ವರ್ಷಗಳು ಏನಪ್ಪಾ ಅಂದ್ರ ಈ ಅಬಲ್ಗೆ ಸಂಬಂಧ. ಒಂದು ಅಬಲ್ ಅಂದ್ರೆ ಏನಂದ್ರ 14.4 ಬಿಲಿಯನ್ ಜ್ಯೋತಿರ್ವರ್ಷಗಳು ಏನಪ್ಪಾ ಅಂದ್ರ ಆಗ್ಯದ. ಇಲ್ಲಿ ಏನ್ ಮಾಡ್ತಾರ ಅಂದ್ರ ಒಂದು ಅಬಲ್ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ಅಬಲ್ಲನ ಲೆಕ್ಕ ಹೆಂಗ ಹಾಕ್ತಾರ ಅಂದ್ರ ಬೆಳಕು ಒಂದು ವರ್ಷದಲ್ಲಿ ಚಲಿಸಿದಾಗ, ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ಬೆಳಕನ್ನ ಏನ್ ಮಾಡದಪ್ಪ ಅಂದ್ರ ಅಬಲ್ ಉದ್ದದ ಮಾಪನಕ್ಕೆ ಏನಪ್ಪಾ ಅಂದ್ರ ಗುಣಿಸಿದಾಗ
ಅಬಲ್ ಮಾಪನಕ್ಕೆ ಗುಣಿಸಿದಾಗ ಸಿಗುವಂತ ಮೊತ್ತನೇ ಏನಾಗಿರ್ತದಪ್ಪ ಅಂದ್ರ ಒಂದು ಅಬಲ್ ಆಗಿರ್ತದೆ. ಒಂದು ಅಬಲ್ ಅಂದ್ರೆ ಏನಪ್ಪ ಅಂದ್ರ 14.4 ಬಿಲಿಯನ್ ಜ್ಯೋತಿರ್ವರ್ಷಗಳು ಏನಪ್ಪ ಅಂದ್ರ ನೆನಪು. ಇಲ್ಲಿ ಏನ್ ನೆನಪಿಟ್ಟುಕೋರಪ್ಪ ಅಂದ್ರೆ ನೀವು ಅಬಲ್ ಅನ್ನು ಯಾವ್ದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರ ಗ್ಯಾಲಾಕ್ಸಿಗಳ ಅಂತರ ಆ ಗ್ಯಾಲಾಕ್ಸಿಗಳ ನಡುವೆ ಇರುವಂತ ಅಂತರವನ್ನ ಏನಪ್ಪ ಅಂದ್ರ ಮಾಪನ ಮಾಡುವುದಕ್ಕೆ, ಅವುಗಳ ದೂರವನ್ನ ಅಂದಾಜು ಮಾಡೋದಕ್ಕೆ ಏನಪ್ಪ ಅಂದ್ರ ಅಬಲ್ ಮಾಪನವನ್ನ ಏನ್ ಮಾಡ್ತಾರ ಅಂದ್ರ ಯೂಸ್ ಮಾಡ್ತಾರ. ಇದು ಒಂದು ಪಾಯಿಂಟ್ ಅನ್ನ ನೀವ್ ಏನ್ ಮಾಡ್ರಿ ಅಂದ್ರ ನೆನಪಿಟ್ಟುಕೊಂಡ್ರ ಸಾಕು. ನೆಕ್ಸ್ಟ್ ನೋಡ್ರಿ, ಇವತ್ತು ನಾವ್ ಏನೇನ್ ಅಧ್ಯಯನ ಮಾಡಿದ್ವಿ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ರಿವಿಷನ್ ಮಾಡೋಣ. ನಾವು ಭೂಗೋಳಶಾಸ್ತ್ರ ಪರಿಚಯ ಕ್ಲಾಸ್ ಅನ್ನು ಹೊಸದಾಗಿ ಏನಪ್ಪಾ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಪರಿಚಯ ಮಾಡ್ತಿದ್ವಿ. ಭೂಗೋಳಶಾಸ್ತ್ರದ ಅಧ್ಯಯನದೊಳಗ ಜಿಯೋಗ್ರಫಿ ಪದದ ಅರ್ಥವನ್ನ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಅದರ ಪಿತಾಮಹರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಆ ಪಿತಾಮಹರ ಬಗ್ಗೆ ಆದಂತ ಎರಡಸ್ಥಾನೇಸನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಬ್ರಹ್ಮಾಂಡದ ಬಗ್ಗೆ ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಅದೊಂದು ಚಿತ್ರ ಸಹ ನಾವು ನೋಡಿದ್ವಿ. ಗ್ಯಾಲಕ್ಸಿ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಇನ್ನು ಮುಂದುವರೆದ ಬಗ್ಗೆ ಏನಪ್ಪಾ ಅಂದ್ರ ಜ್ಯೋತಿರ್ವರ್ಷಗಳಂತ ಬರ್ತಾವ, ವಾರ್ಷಿಕ ಮಾನ ಅಂತ ಬರ್ತದ. ಒಂದೊಂದಾಗಿ ಕಾನ್ಸೆಪ್ಟ್ ವೈಸ್ ಗಳನ್ನ ಏನಪ್ಪಾ ಅಂದ್ರ ಅಧ್ಯಯನ ಮಾಡ್ಕೊಂತ ಹೋಗೋಣ. ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಮೂಡಿ ಬರ್ತಕ್ಕಂಥ ತರಗತಿಗಳು ನಿಮಗೆ ಅನುಕೂಲ ಆಗಿತ್ತು ಅಂದ್ರೆ ನೀವು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನ್ ತಯಾರಿ ನಡೆಸ್ತಾರ ಅವ್ರಿಗೂ ಸಹ ಏನಪ್ಪಾ ಅಂದ್ರೆ ಈ ಮಾಹಿತಿಯನ್ನು ತಿಳಿಸ್ರಿ. ನಮ್ ಕಡೆಯಿಂದ ಏನಾದರೂ ತಪ್ಪುಗಳಾದ್ರೆ ಅವುಗಳ ಕಾಮೆಂಟ್ ಮೂಲಕ ಸಹ ತಿಳಿಸ್ ಅಂತ ಹೇಳುತ್ತೆ. ಇಲ್ಲಿ ತನ ಈ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನೆನಪಿರಲಿ, ಭೂಗೋಳದ ಪರಿಚಯ ಸಂಪೂರ್ಣ ಭೂಗೋಳಶಾಸ್ತ್ರದ ವಿಷಯದ ಬಗ್ಗೆ ಸಂಪೂರ್ಣ ಅದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಭಾರತದ ಭೂಗೋಳಶಾಸ್ತ್ರ ಆಗಿರ್ಬೋದು, ಕರ್ನಾಟಕ ಭೂಗೋಳಶಾಸ್ತ್ರ, ಈ ಸಂಪೂರ್ಣವಾದ ಮಾಹಿತಿಯನ್ನು ಏನಪ್ಪಾ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರ ದಿನ ಮೂಡಿ ಬರ್ತದ. ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು.